ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಗಜೇ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಃ ಹೃದಯಾಹತಾನ್ ನಮಸ್ಯೆ ಗುರುನ್ ಮಮ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಅಸಂಖ್ಯೇಯೋ ಅಪ್ರಮೇಯಾತ್ಮ ವಿಶಿಷ್ಟಶಿಷ್ಟಕೃಚ್ಯುಚಿಃ ಸಿದ್ಧಾರ್ಥಸಿದ್ಧಸಂಕಲ್ಪಸಿದ್ಧಿದಸಿದ್ಧಿಸಾಧನಃ. ನಿನ್ನೆ ದಿನ ಶಿಷ್ಟಕೃತ್ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದಾಗಿದೆ. ಶಿಷ್ಟರನ್ನು ಪಾಲಿಸುವವನು, ದುಷ್ಟರನ್ನು ದಂಡಿಸುವವನು ಅಂತ ನಾನಾ ರೀತಿಯಾಗಿ ಹೇಳ್ಕೊಂಡಿದ್ದಾಗಿದೆ. ಇವತ್ತು ಶುಚಿಹಿ, ಸ್ವಭಕ್ತಾನಾಂ ಅಗ್ರತಃ ಸ್ವಸ್ವರೂಪಂ ಶೋಚಯತಿ ಪ್ರಕಾಶಯತಿ ಇತಿ ಶುಚಿಹಿ, ಅಥವಾ ಶೋಚತಿ ಪ್ರಕಾಶತೆ ಸ್ವಸ್ವರೂಪಂ ಅನೇನ ಇತಿ ಶುಚಿಹಿ. ತನ್ನ ಸ್ವರೂಪವನ್ನು ಪ್ರಕಾಶಪಡಿಸುವವನು ಯಾರೆದುರಿಗೆ? ತನ್ನ ಭಕ್ತರ ಎದುರಿಗೆ ತನ್ನ ಸ್ವರೂಪವನ್ನು ಪ್ರಕಾಶಪಡಿಸುವವನು, ವ್ಯಕ್ತಪಡಿಸುವವನು. ಆದ ಕಾರಣ ಭಗವಂತನಿಗೆ ಶುಚಿಹಿ ಅಂತ ಹೆಸರು. ಇನ್ನು ಅಥೋ ಅನಂತೇನ ತಥಾಹಿ ಲಿಂಗಂ ಉಭಯತ್ರ ಪ್ರಮಾಣ ಭಾವಾತ್ ತತ್ಪ್ರಸಾದಾದೇವ ಪ್ರಕಾಶೋ ಭವತಿ. ಅಷ್ಟೇ ಅಲ್ಲದೆ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಅಥೋ ಅನಂತೇನ ತಥಾಹಿ ಲಿಂಗಂ ಓಂ ಎಂಬ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದು. ಇನ್ನು ಅಥರ್ವೋಪನಿಷತ್ತು ಹೇಳ್ತಾ ಇದೆ, ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯ ನ ಬಹುನಾ ಶ್ರುತೇನ ಯಮೇವೈಷ ವೃಣುತೆ ತೇನ ಲಭ್ಯಸ್ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಅಥೋ ಅನಂತೇನ ತಥಾಹಿ ಲಿಂಗಂ ಓಂ ಎಂಬುವಂಥ ಸೂತ್ರ. ಉಭಯತ್ರ ಪ್ರಮಾಣಭಾವಾತ್ ಪ್ರಸಾದಾತ್ ಏವ ಪ್ರಕಾಶೋ ಭವತಿ. ಭಗವಂತನು ಎಂಥ ಸ್ವಭಾವವುಳ್ಳವನು ಅಂದರೆ ಅವ್ಯಕ್ತ ಸ್ವಭಾವವುಳ್ಳವನು. ಅಂದರೆ ಅವನು ವ್ಯಕ್ತವಾಗುವುದಿಲ್ಲ, ಅವ್ಯಕ್ತವಾಗೇ ಇರ್ತಾನೆ.
ಯಾವಾಗ ವ್ಯಕ್ತವಾಗ್ತಾನೆ, ಪ್ರಕಾಶಪಡಿಸುತ್ತಾನೆ ತನ್ನ ಸ್ವರೂಪವನ್ನು ಅಂತ ಹೇಳಿದರೆ, ತನ್ನ ಭಕ್ತರ ಎದುರಿಗೆ ತನ್ನ ಅಚಿಂತ್ಯ ಶಕ್ತಿಯಿಂದ ತನ್ನ ಸ್ವರೂಪವನ್ನು ಪ್ರಕಾಶಪಡಿಸುತ್ತಾನೆ ಭಗವಂತ. ಯಾಕೆ ಅವನು ಅವ್ಯಕ್ತನಾಗಿ ಯಾಕೆ ಇರಬೇಕು ಅಂತ ಹೇಳಿದರೆ, ಅವನು ಅವ್ಯಕ್ತನಾಗಿದ್ದು ಅವನನ್ನು ನಾವು ಕಾಣಬೇಕು ಅಂತ ಭಕ್ತರು ಹಂಬಲಿಸಿ ಅವನಲ್ಲೇ ಮನಸ್ಸಿಟ್ಟು ಮನನ ಧ್ಯಾನ ನಿಧಿಧ್ಯಾಸನ ಮೊದಲಾದ ಇವುಗಳಿಂದ ಸಾಧನೆ ಮಾಡಿ ಅವನನ್ನು ಕಾಣಬೇಕು ಅಂತ ಹಂಬಲಿಸಿದಾಗ ಮಾತ್ರ ಅವನು ತನ್ನ ಭಕ್ತರ ಎದುರಿಗೆ ತನ್ನ ಸ್ವರೂಪವನ್ನು ವ್ಯಕ್ತಪಡಿಸುತ್ತಾನೆ. ಇನ್ನೊಂದು, ಯಾರಿಗೆ ಅವನು ಎಲ್ಲ ಭಕ್ತರಿಗೂ ವ್ಯಕ್ತ ಆಗ್ತಾನ, ಎಲ್ಲ ಭಕ್ತರಿಗೂ ತನ್ನ ಸ್ವರೂಪವನ್ನು ತಾನು ವ್ಯಕ್ತಪಡಿಸುತ್ತಾನೇನು ಅಂತ ಹೇಳಿದರೆ, ಅಥರ್ವೋಪನಿಷತ್ತು ಹೇಳುತ್ತೆ, ನನಗೆ ಅತ್ಯಂತ ಪ್ರವಚನ ಶಕ್ತಿ ಇದೆ, ನಾನು ಪ್ರವಚನ ಭಾಳ ಚೆನ್ನಾಗಿ ಮಾಡ್ತೀನಿ, ನಾನು ಪ್ರವಚನ ಕೇಸರಿ, ಪ್ರವಚನ ಸಿಂಹ, ಪ್ರವಚನ ಭಾಸ್ಕರ ಅಂಥೇಳಿ ನನಗೆ ಅನೇಕ ಬಿರುದುಗಳಿದೆ, ಪ್ರವಚನ ಕೌಶಲ ನನಗೆ ಭಾಳ ಇದೆ, ಮೇಧಾಶಕ್ತಿ ಇದೆ, ಒಳ್ಳೆ ಮೇಧಸ್ಸು, ಒಳ್ಳೆ ಬುದ್ಧಿ, ಮೆಮರಿ ಪವರು ಎಲ್ಲ ಇದೆ, ನಾನು ಚೆನ್ನಾಗಿ ಓದಿದ್ದೇನೆ, ಸುಧಾದಿ ಗ್ರಂಥಗಳು, ವ್ಯಾಸತ್ರಯಾದಿ ಗ್ರಂಥಗಳು, ವೇದ ಇವೆಲ್ಲವೂ ಕೂಡ ನಾನು ಕಂಠಸ್ಥ ಮಾಡಿದ್ದೇನೆ, ಮತ್ತು ನಾನು ಭಾಗವತವನ್ನು ಸಾವಿರಾರು ಸಲ ಕೇಳಿದ್ದೇನೆ, ಮಾಡಿದ್ದೇನೆ. ಇವು ಕಾರಣಗಳಲ್ಲ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ. ಇಷ್ಟು ಸಾಮರ್ಥ್ಯ ಇದ್ದರೂ ನಮಗೆ ಇದು ಯಾವುದೂ ಭಗವಂತನಿಂದ ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಕಾರಣವಾಗುವುದಿಲ್ಲ, ಇವುಗಳಿಂದ ಸಾಧ್ಯವಾಗಲ್ಲ. ಆದರೆ ಯಾವಾಗ ಭಗವಂತ ನಮಗೆ ವ್ಯಕ್ತಪಡ್ತಾನೆ, ನಮಗೆ ದರ್ಶನವನ್ನು ಕೊಡ್ತಾನೆ ಅಂತ ಹೇಳಿದರೆ, ಅವನು ತಾನು ಯಾರಿಗೆ ಪ್ರಸನ್ನನಾಗಬೇಕೋ ಅಂತ ಅವನಿಗೆ ಇಚ್ಛಾ ಬರುತ್ತೋ ಅವನಿಗೆ ಮಾತ್ರ ತನ್ನ ಸ್ವರೂಪವನ್ನು ಪ್ರಕಾಶಪಡಿಸ್ತಾನಷ್ಟೆ. ಅನಂತಾನಂತ ಭಕ್ತರಿದ್ದಾರೆ. ಅಷ್ಟು ಭಕ್ತರಲ್ಲಿ ಈ ಕಾಲದಲ್ಲಿ, ಈ ಯುಗದಲ್ಲಿ, ಈ ದೇಶದಲ್ಲಿ, ಈ ಕ್ಷಣಕ್ಕೆ ಈ ಭಕ್ತನಿಗೆ ನಾನು ನನ್ನ ಸ್ವರೂಪ ದರ್ಶನ ಕೊಡಬೇಕು ಅಂತ ಅವನಿಗೆ ಯಾವಾಗ ಇಚ್ಛೆ ಬರುತ್ತೋ ಆವಾಗ ಅವನು ತನ್ನ ಸ್ವರೂಪವನ್ನು ಅವನಿಗೆ ಪ್ರಕಾಶಪಡಿಸುತ್ತಾನೆ. ಅದೇ ಹೇಳ್ತಾ ಇದ್ದಾರೆ, ನ ಅಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯ ನ ಬಹುನಾ ಶ್ರುತೇನ ಯಮೇವೈಷ ವೃಣುತೆ ತೇನ ಲಭ್ಯಸ್ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಂ. ಯಮೇವೈಷ ವೃಣುತೆ ತೇನ ಲಭ್ಯ. ಅವನಿಗೆ ತನ್ನ ಇಚ್ಛಾ ಬಂದಾಗ ಮಾತ್ರ ದರ್ಶನ ಕೊಡಬೇಕು ಇವನಿಗೆ ಅಂತ ಅಂದಾಗ ಮಾತ್ರ ಅವನು ನಮಗೆ ತನ್ನ ಸ್ವರೂಪವನ್ನು ತನ್ನ ಭಕ್ತರಿಗೆ ವ್ಯಕ್ತಪಡಿಸುತ್ತಾನಾದ ಕಾರಣ ಅವನಿಗೆ ಶುಚಿಹಿ ಅಂತ ಹೆಸರು. ಅದಕ್ಕೆ ದಾಸರು ಹೇಳ್ತಾರೆ, ನಿನ್ನ ಇಚ್ಛೆಗೆ ಬಂದಿದ್ದು ನನ್ನ ಇಚ್ಛೆಯಾಗಲಿ. ನರಚಿತ್ತ ಹರಿಚಿತ್ತ ಸತ್ಯ ನರಚಿತ್ತ ಲವಲೇಶ ನಡೆಯದು. ಅವನು ಹರಿಚಿತ್ತವೇ ಸತ್ಯ, ನರಚಿತ್ತ ಏನೂ ನಡೆಯೋದಿಲ್ಲ. ಅಂಥ ವೇಳೆಗೆ ನಾವು ಯಾವುದು ಬಯಸಲೇಬಾರದು. ಅವನ್ನೇನು ಕೇಳಬೇಕು, ನಿನ್ನ ಇಚ್ಛೆಗೆ ಬಂದಿದ್ದು ನನ್ನ ಇಚ್ಛೆ, ನಿನಗೆ ಏನು ಇಚ್ಛೆ ಇದೆಯೋ ನನಗಿದು ಕೊಡಬೇಕು ಅಂತ ನಿನಗೆ ಯಾವ ಇಚ್ಛೆ ಇದೆಯೋ ಅದೇ ಇಚ್ಛೆ ನನಗೂ ಬರಲಿ ಅಷ್ಟೇ. ನಿನ್ನ ಇಚ್ಛೆಗೆ ವಿರುದ್ಧವಾಗಿ ನನಗೆ ಯಾವ ಇಚ್ಛೆಯೂ ಬರುವುದು ಬೇಡ. ಒಟ್ಟಾರೆ ಭಗವಂತ ತನ್ನ ಸ್ವರೂಪವನ್ನು ದರ್ಶನ ಕೊಡಬೇಕು ಅಂತ ಹೇಳಿದರೆ ಅವನಿಗೆ ಕೊಡಬೇಕು ಅಂತ ಅನಿಸಿದಾಗ ಮಾತ್ರ ಕೊಡ್ತಾನೆ.
ಆದ ಕಾರಣ ನಾವು ನಮ್ಮ ಭಗವಂತನಲ್ಲಿ ಭಕ್ತಿಯನ್ನು, ನಾವು ಮಾಡುವ ಸಾಧನೆಯನ್ನು ಬಿಡಬಾರದು. ಅವನ ಕೃಪಾ ಕರುಣಾ ಕಟಾಕ್ಷ ವೀಕ್ಷಣ ನಮ್ಮ ಮೇಲೆ ಬೀಳುವವರೆಗೂ ಅವನ ಕಾಲು ನಾವು ಹಿಡಿಯಲೇಬೇಕು. ಬಿಡನೋ ನಿನ್ನಂಗ್ರಿಯ ಶ್ರೀನಿವಾಸ, ನಿನ್ನವ ಶ್ರೀನಿವಾಸ, ದುಡಿಸಿಕೊಳ್ಳಲು ಶ್ರೀನಿವಾಸ ಅಂತ ಹೇಳಿ ಅವನ ಕಟಾಕ್ಷ ವೀಕ್ಷಣ ಕ್ಷಣಕಾಲವಾದರೂ ನಮ್ಮ ಮೇಲೆ ಬೀಳುವವರೆಗೂ ಅವನನ್ನು ಬಿಡಬಾರದು, ಅವನ ಪಾದಗಳನ್ನು ಬಿಡಬಾರದು. ಇನ್ನು ಶೋಚಯತಿ ಜೀವಾತ್ಮನಾಂ ಸ್ವಸ್ವರೂಪಂ ಪ್ರಕಾಶಯತೀತಿ ಶುಚಿ. ಶೋಚತಿ ಸ್ವಸ್ವರೂಪಂ ಪ್ರಕಾಶತೆ ಅನೇನ ಇತಿವಾ ಶುಚಿ. ಯಾರಿಗೆ ತನ್ನ ಸ್ವರೂಪವನ್ನು ಪ್ರಕಾಶಪಡಿಸುತ್ತಾನೆ ಅಂಥೇಳಿದರೆ, ಮೋಕ್ಷಯೋಗ್ಯ ಜೀವರಿಗೆ ಮಾತ್ರ ತನ್ನ ಸ್ವರೂಪವನ್ನು ತನಗೆ ಇಚ್ಛೆ ಬಂದಾಗ ತಾನು ಪ್ರಕಾಶಪಡಿಸುತ್ತಾನೆ. ಆದ ಕಾರಣ ಅವನಿಗೆ ಶುಚಿಹಿ ಅಂತ ಹೆಸರು. ಇನ್ನು ನ ಅಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯಾ ನ ಬಹುನಾ ಶ್ರುತೇನ ಯಮೇ ವೈಷ ವೃಣುತೆ ತೇನ ಲಭ್ಯಸ್ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ ಅಂತ ಹೇಳಿ ಅಥರ್ವಣೋಪನಿಷತ್ತು ವಾಕ್ಯವನ್ನು ಇತ್ಯಾದಿ ಉಪರಿ ಉದಾಹೃತಸ್ಯ, ಈ ಉಪನಿಷತ್ತು ವಾಕ್ಯವನ್ನು ಉದಾಹರಣೆ ಮಾಡಿ ಅಥರ್ವಣೋಪನಿಷತ್ ಸಂದೇಶಸ್ಯ ಆತ್ಮೀಯತ್ವೇನ ಯಂ ವೃಣುತೆ ತಂ ಪ್ರತ್ಯೇವ ತದೀಯಂ ಸ್ವರೂಪಾತ್ಮಕಂ ಶರೀರಂ ಪ್ರಕಟಯತೀತಿ ಇತ್ಯರ್ಥೋಪಿ ಸಂಪ್ರದಾಯ ವಿಧಾಂ ಸಮ್ಮತಃ. ಆ ಅಥರ್ವಣೋಪನಿಷತ್ತಿನಲ್ಲಿ ಹೇಳಿದ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ, ಜೀವರನ್ನು ಸ್ವಗುಣೋಚ್ಛಾದಿಕ ಎಂಬ ಮಾಯೆ ಆವರಿಸಿರುತ್ತೆ. ಒಂದು ಪರದೆ ಇರುತ್ತೆ, ಸ್ವಗುಣೋಚ್ಛಾದಿಕ ಎಂಬ ಮಾಯೆಯ ಪರದೆ. ಯಾವಾಗ ಭಗವಂತನಿಗೆ ತನ್ನ ಸ್ವರೂಪವನ್ನು ತನ್ನ ಭಕ್ತನಿಗೆ, ಈ ಭಕ್ತನಿಗೆ ವ್ಯಕ್ತಪಟ್ಟು ದರ್ಶನ ಕೊಡಬೇಕು ಅಂತಂದಾಗ ಭಗವಂತ ಏನು ಮಾಡ್ತಾನೆ, ಆ ಸ್ವಗುಣೋಚ್ಛಾದಿಕ ಮಾಯೆಯ ಪರದೆಯನ್ನು ಬಗಲಿಗೆ ಸರಿಸಿ ತನ್ನ ಸ್ವರೂಪವನ್ನು ಆ ಜೀವಾತ್ಮರಿಗೆ ಪ್ರಕಾಶಪಡಿಸುತ್ತಾನೆ, ದರ್ಶನವನ್ನು ಕೊಡ್ತಾನೆ. ಇದು ಭಗವಂತನಿಗೆ ಯಾರ ಬಗ್ಗೆ ಪ್ರಸನ್ನನಾಗಬೇಕು ಅಂತಿರುತ್ತೋ ಅವರಿಗೆ ಮಾತ್ರ ತನ್ನ ಸ್ವರೂಪ ದರ್ಶನವನ್ನು ಪ್ರಕಟಪಡಿಸುತ್ತಾನೆ ಅಂತ ಅಥರ್ವಣೋಪನಿಷತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ ಕಾರಣ ಅವನಿಗೆ ಶುಚಿಹಿ ಅಂತ ಹೆಸರು. ಇನ್ನು ಶೋಚಯತಿ ವೇದವ್ಯಾಸಾದಿ ರೂಪೈ ಶಾಸ್ತ್ರಾರ್ಥಂ ಪ್ರಕಾಶಯತೀತಿ ಶೋಚತಿ ಶಾಸ್ತ್ರಾರ್ಥ ಪ್ರಕಾಶತೆ ಅನೇನ ಇತಿವಾ ಶುಚಿ. ಭಗವಂತ ವೇದವ್ಯಾಸರಾಗಿ ಅವತಾರವನ್ನು ಮಾಡಿ ಈ ವೇದವ್ಯಾಸಾದಿ ರೂಪಗಳಿಂದ ಶಾಸ್ತ್ರಾರ್ಥವನ್ನು ಪ್ರಕಾಶಗೊಳಿಸಿದ್ದಾನೆ. ಸತ್ಯವತಿ ಪರಾಶರರ ಪುತ್ರನಾಗಿ ಕೃಷ್ಣದ್ವೈಪಾಯನರಾಗಿ ಅವತಾರ ಮಾಡಿ ಅನಂತಾವೈ ವೇದಾ ರಾಶೀಭೂತವಾಗಿ ಇರುವ ಅನಂತವಾದ ವೇದಗಳನ್ನು ಋಗ್ಯಜು ಸಾಮ ಅಥರ್ವಣ ವೇದಗಳಾಗಿ ಮತ್ತು ಅವುಗಳನ್ನು ಶಾಖೋಪಶಾಖೆಗಳಾಗಿ ವಿಂಗಡಿಸಿ ವಿಭಾಗಿಸಿದ ಕಾರಣ ಕೃಷ್ಣದ್ವೈಪಾಯನರಿಗೆ ವೇದವ್ಯಾಸರು, ವೇದಗಳನ್ನು ವಿಭಾಗಿಸಿರುವ ಕಾರಣ ವೇದವ್ಯಾಸರು ಅಂತ ಹೆಸರು ಬಂತು. ಹಾಗೆ ವೇದವ್ಯಾಸಾದಿ ರೂಪಗಳಿಂದ, ಆದಿಶಬ್ದದಿಂದ ಕಪಿಲ ಜ್ಞಾನೋಪದೇಶವನ್ನು ಮಾಡಿದ್ದಾನೆ, ಋಷಭ, ಮಹೀದಾಸ, ಈ ರೀತಿಯಾಗಿ ಈ ರೂಪಗಳಿಂದ ಶಾಸ್ತ್ರಾರ್ಥವನ್ನು ಪ್ರಕಾಶಗೊಳಿಸಿದ್ದಾನೆ. ಆದ ಕಾರಣ ಭಗವಂತನಿಗೆ ಶುಚಿಹಿ ಅಂತ ಹೆಸರು. ನಮಗೆ ಏನ ಶ್ರೀಮನ್ ನ್ಯಾಯಸುಧಾ ಮಂಗಳಾಚರಣ ಶ್ಲೋಕಗಳಲ್ಲಿ ಶ್ರೀಯಃಪತ್ಯೆ ಅಂಥೇಳಿ ನಾರಾಯಣನನ್ನು ಜಯತೀರ್ಥರು ಸ್ತೋತ್ರ ಮಾಡಿ, ಆಮೇಲೆ 2ನೇ ಶ್ಲೋಕದಲ್ಲಿ ವೇದವ್ಯಾಸ ದೇವರನ್ನು ಸ್ತೋತ್ರ ಮಾಡ್ತಾರೆ. ಏನ ಪ್ರಾದುರಭಾವಿ ಭೂಮಿ ವಲಯೇ ವ್ಯಸ್ತಾರಿ ಗೋಸಂತತಿ
ಪ್ರಾಬೋಧಿ ಶ್ರುತಿಪಂಕಜಂ ಕರುಣೆಯ ಪ್ರಾಕಾಶಿ ತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧು ನಿಕರಶ್ಚಾಕಾರಿ ತೇನ ವ್ಯಾಸ ದಿವಾಕರೇಣ ಸತತಂ ಮಾ ತ್ಯಾಜಿ ಮೇ ಮಾನಸಂ ಅಂತ ಹೇಳಿ ಸುಧಾ ಮಂಗಳಾಚರಣೆಗಳಲ್ಲಿ ವೇದವ್ಯಾಸ ದೇವರನ್ನು ಜಯತೀರ್ಥರು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ವೇದವ್ಯಾಸರೆಂಬ ಸೂರ್ಯರು ಭೂಮಂಡಲದಲ್ಲಿ ಪ್ರಾದುರ್ಭಾವವಾಗಿ ತನ್ನ ಗೋ ಸಂತಾನವನ್ನು, ಗೋ ಅಂದರೆ ಅನೇಕ ಅರ್ಥಗಳು, ಗೋ ಅಂದರೆ ಗೋವು, ಗೋ ಅಂದರೆ ವೇದಗಳು ಅಂತ, ಆ ವೇದವನ್ನು ವಿಸ್ತರಿಸಿ ಶ್ರುತಿ ವೇದಗಳೆಂಬ ಕಮಲವು ಅರಳುವಂತೆ ಮಾಡಿ ಪರತತ್ವವನ್ನು, ವೇದಗಳಲ್ಲಿ ಹೇಳಲ್ಪಟ್ಟಿರುವಂತಹ ಪರತತ್ವವನ್ನು, ಸರ್ವೋತ್ತಮತ್ವ ತತ್ವವನ್ನು ವೇದವ್ಯಾಸ ದೇವರು ಪ್ರಕಾಶಗೊಳಿಸಿದ್ದಾರೆ ಎಂದು ಜಯತೀರ್ಥರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅರ್ಥಾತ್ ಭಗವಂತ ವೇದವ್ಯಾಸ ಕಪಿಲ ಮಹೀದಾಸ ಋಷಭಾದಿ ರೂಪಗಳಿಂದ ಶಾಸ್ತ್ರಾರ್ಥವನ್ನು ಲೋಕಕ್ಕೆ ಪ್ರಕಟ ಮಾಡಿಕೊಟ್ಟಿದ್ದಾನೆ. ಆದ ಕಾರಣ ಭಗವಂತನಿಗೆ ಶುಚಿಹಿ ಅಂತ ಹೆಸರು. ಇನ್ನು ಯದಾದಿತ್ಯಂ ತೇಜೋ ಜಗದ್ಭಾಸಯತೆ ಅಖಿಲಂ ತತ್ತೇಜೋ ವಿದ್ಧಿ ಮಾಮಕಂ ಅಂತ ಭಗವದ್ಗೀತಾ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಶೋಚಯತಿ ಸೂರ್ಯಸ್ಯ ತೇಜಸ ಜಗತ್ ಪ್ರಕಾಶಯತೀತಿ ಶುಚಿ. ಸೂರ್ಯ ಬೆಳಗುತ್ತಾ ಇದ್ದಾನೆ, ಸೂರ್ಯೋದಯ, ನಮಗೆ ಬೆಳಗಾಯಿತು ರಾತ್ರಿ ಆಯಿತು ಅಂತ ನಾವು ದಿನಗಳ ಲೆಕ್ಕಾಚಾರವನ್ನು ಮಾಡಬೇಕು ಅಂತ ಹೇಳಿದರೆ ಸೂರ್ಯನ ಗತಿಯನ್ನು ಹಿಡಿದು ಸೂರ್ಯ ಉದಯಿಸಿದರೆ ಬೆಳಗಾಯಿತು, ಸೂರ್ಯ ಅಸ್ತಮಿಸಿದರೆ ರಾತ್ರಿ ಆಯಿತು ಅಂತ ಹೇಳ್ತಾ ಇದ್ದೆ. ಒಟ್ಟಾರೆ ಸೂರ್ಯ ಬೆಳಕನ್ನು ಕೊಡುವವನು. ಸ್ವತಂತ್ರವಾಗಿ ಸೂರ್ಯ ತಾನು ಬೆಳಕನ್ನು ಕೊಡಲಾರ. ಆದರೆ ಭಗವಂತನು ಸೂರ್ಯನ ಮೂಲಕ ಈ ಜಗತ್ತನ್ನು ಬೆಳಗಿಸುತ್ತಾ ಇದ್ದಾನೆ, ಜಗತ್ತನ್ನು ಪ್ರಕಾಶಮಾನ ಮಾಡ್ತಾ ಇದ್ದಾನೆ. ಆದ ಕಾರಣ ಭಗವಂತನಿಗೆ ಶುಚಿಹಿ ಅಂತ ಹೆಸರು. ಅದೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಅಖಿಲಂ ತತ್ತೇಜೋ ವಿದ್ಧಿ ಮಾಮಕಂ. ಹೇ ಅರ್ಜುನ, ಆದಿತ್ಯನಲ್ಲಿರೋ ಸೂರ್ಯ, ಅದೇ ಆದಿತ್ಯನಲ್ಲಿ ಯದಾದಿತ್ಯಾದಿಗತಂ ತೇಜ, ಸೂರ್ಯನಲ್ಲಿರುವಂತಹ ತೇಜಸ್ಸು ಬೆಳಕು, ಅದರಿಂದ ಜಗದ್ಭಾಸಯತೆ ಅಖಿಲಂ, ಇಡೀ ಜಗತ್ತೆಲ್ಲ ಪ್ರಕಾಶಮಾನವಾಗ್ತಾ ಇದೆ, ಬೆಳಗುತ್ತಾ ಇದೆ, ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಪ್ರಕಾಶಮಾನವಾಗ್ತಾ ಇದೆ. ಆ ಸೂರ್ಯನಲ್ಲಿರುವಂತಹ ತೇಜಸ್ಸು ಯಾವುದು ಅಂದರೆ ವಿದ್ಧಿ ಮಾಮಕಂ, ನನ್ನದೇ ಆ ತೇಜಸ್ಸು, ತಿಳುಕೋ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಒಟ್ಟಾರೆ ಸೂರ್ಯ ಉದಯಿಸಬೇಕು, ಬೆಳಗಬೇಕು, ಅದರಿಂದ ನಮಗೆ ಉದಯ ಆಗಬೇಕು ಅಂತ ಹೇಳಿದರೆ ನಾರಾಯಣನು ಸೂರ್ಯಾಂತರ್ಗತನಾಗಿ ಸೂರ್ಯನಾರಾಯಣನಾಗಿ ಆ ಸೂರ್ಯನಿಗೆ ತೇಜಸ್ಸನ್ನು ಬೆಳಕನ್ನು ಕೊಟ್ಟರೆ ಹೊರತು ಸೂರ್ಯ ಬೆಳಗುವುದಿಲ್ಲ. ಆದ ಕಾರಣ ಸೂರ್ಯನನ್ನು ಬೆಳಗಿಸಿ ಜಗತ್ತನ್ನೆಲ್ಲ ಬೆಳಗುವಂತೆ ಪ್ರಕಾಶಮಾನವಾಗುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಶುಚಿಹಿ ಅಂತ ಹೆಸರು. ನೋಡ್ರಿ, ನೀವು ಪ್ರತಿಯೊಂದು ನಾಮದಲ್ಲಿ ಭೂಮಿ ಗುಂಡ್ರಕ್ಕೆ ಇದೆ, ಭೂಮಿ ಸರ್ಕಲ್ ಆಗಿದೆ, ಎಲ್ಲಿ ಹೋದರೂ ಮತ್ತು ಅಲ್ಲಿಗೆ ಬರ್ತೀವಿ ನಾವು. ಹಾಗೆ ನಾವು ಯಾವ ನಾಮದ ಹೆಸರನ್ನು ತಗೊಂಡ್ರೂ ಕೂಡ ಎಲ್ಲ ಎಲ್ಲಿಗೆ ಸೇರ್ತಾ ಇದೆ? ನದೀ ನದಾನಾಂ ಸಾಗರೋ ಗತಿ ಅಂತ ಹೇಳಿ ನದೀ ನದಿಗಳೆಲ್ಲವೂ ಹರಿದು ಕೊನೆಗೆ ಸಾಗರಕ್ಕೆ ಸೇರತ್ತೆ ಅಂತ ಹೇಳಿದಂತೆ ನಾವು ಯಾವ ಹೆಸರಿಗೆ ಯಾವ ಅರ್ಥ ಹೇಳಿಕೊಂಡ್ರೂ ಕೊನೆಗೆ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುತ್ತೆ, ಭಗವಂತನ ಸರ್ವತಂತ್ರ ಸ್ವಾತಂತ್ರ್ಯತ್ವವನ್ನು ಪ್ರತಿಪಾದನೆ ಮಾಡುತ್ತೆ, ಭಗವಂತನ ಸಾರ್ವಭೌಮಾಧಿಕಾರತ್ವವನ್ನು ಪ್ರಕಟ ಮಾಡ್ತಾ ಇದೆ, ಭಗವಂತನ ವೇದ ಪ್ರತಿಪಾದಕತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಒಟ್ಟಾರೆ ಭಗವಂತನನ್ನು ಕುರಿತು ಭಗವಂತನನ್ನೇ ಪ್ರತಿಯೊಂದು ನಾಮವು ತಿಳಿಸಿಕೊಡ್ತಾ ಭಗವಂತನ ವಿಶಿಷ್ಟವಾದ ವಿಲಕ್ಷಣವಾದ ಅವನಿಗೆ ಮಾತ್ರ ಸೀಮಿತವಾದಂತಹ ಅವನ ಗುಣ ಲಕ್ಷಣ ರೂಪಗಳನ್ನು ತಿಳಿಸಿಕೊಡ್ತಾ ಇದೆ ಪ್ರತಿಯೊಂದು ನಾಮ.
ಅದೇ ವಿಷ್ಣು ಸಹಸ್ರನಾಮದ ಒಂದು ವೈಶಿಷ್ಟ್ಯ. ಒಂದೊಂದು ನಾಮ ಓದಿದಾಗ ಇಷ್ಟು ಅರ್ಥಗಳು ತಿಳ್ಕೊಳ್ತಾ ಇದ್ದೇವೆ, ಇಷ್ಟು ರೀತಿಯಾಗಿ. ಇದರಲ್ಲಿ ಒಂದು ಅರ್ಥ ಆದರೂ ನಮಗೆ ನೆನಪಿಗೆ ಬಂದಾಗ ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ ಫಲ, ವಿಷ್ಣು ಸಹಸ್ರನಾಮ ಪಾಠ ಮಾಡಿದ ನನಗೆ ಫಲ, ಪಾಠ ಕೇಳಿದ ನಿಮಗೂ ಫಲ. ಶುಚಿಹಿ ಅಂದರೆ ನಾವು ಹೇಳಿದಾಗ ಈ ಜಗತ್ತನ್ನು ಬೆಳಗಿಸುವವನು ಸೂರ್ಯನ ಮೂಲಕ ಅಂತ ಒಂದು ಅರ್ಥ ನಮಗೆ ನೆನಪಿಗೆ ಬಂದರೂ ನಾವು ಕೇಳಿದ್ದು ಹೇಳಿದ್ದು ಮಾಡಿದ್ದು ಸಾರ್ಥಕವಾಗುತ್ತೆ. ಇನ್ನು ಶೋಚಯತಿ ಸ್ವಾವತಾರೇಷು ಅಗ್ನಜನ ಮೋಹಾಯ ದುಃಖಾಜ್ಞಾನಾದಿ ಪ್ರಕಾಶಯತೀತಿ ಶುಚಿಹಿ. ಶೋಚಯತಿ ಸ್ವ ಅವತಾರೇಷು ಪ್ರಕಾಶವಾಗ್ತಾನೆ ತನ್ನ ಅವತಾರಗಳಲ್ಲಿ. ಏನಂತೇಳಿ? ಅಗ್ನಜನ ಮೋಹನಾಯ, ತಾಮಸ ಜೀವರು, ಅಜ್ಞಾನಿಗಳು, ದೈತ್ಯರು ಇವರನ್ನು ಮೋಹ ಮಾಡ್ತಾ ಮೋಹಗೊಳಿಸುವುದಕ್ಕಾಗಿ ದುಃಖಾಜ್ಞಾನಾದಿ, ದುಃಖ ಪ್ಲಸ್ ಅಜ್ಞಾನ, ದುಃಖಾಜ್ಞಾನ ಆದಿ ಶಬ್ದದಿಂದ ಅಸ್ವಾತಂತ್ರ್ಯ ಮೊದಲಾದವುಗಳನ್ನು ಅವನು ಪ್ರಕಟ ಮಾಡ್ತಾನಾದ ಕಾರಣ ಭಗವಂತನಿಗೆ ಶುಚಿಹಿ ಅಂತ ಹೆಸರು. ಇನ್ನು ತಥಾಪಿ ಭಾಗವತ ತಾತ್ಪರ್ಯ ನಿರ್ಣಯ ಹೀಗೆ ಹೇಳ್ತಾ ಇದೆ. ತಥಾಪಿ ಶೋಚಸ್ಯಾತ್ಮಾನಮಕೃತಾರ್ಥ ಇವ ಪ್ರಭೋ ಶೋಚಯಸಿ ಪ್ರಕಾಶಯಸಿ ಅಜಸ್ರೇಣ ಶೋಚಿಷಾ ಶೋಷುಚಾನಃ ಇತಿ ಶ್ರುತಿ. ಭಾಗವತ ಹೇಳ್ತಾ ಇದೆ, ತಥಾಪಿ ಶೋಚಸ್ಯ ಆತ್ಮಾನಮಕೃತಾರ್ಥ ಇವ ಪ್ರಭೋ. ಅಯೋಗ್ಯರಾದ ಅಜ್ಞಾನಿಗಳು, ತಾಮಸರು ತನ್ನನ್ನು ಅಂದರೆ ಭಗವಂತನನ್ನು ಸಾಮಾನ್ಯ ಮನುಷ್ಯರಂತೆ ತಿಳಿದು ಅವರು ಸೇರಬೇಕಾದಂತಹ ಗತಿ ಅಂಧಂತಮಸ್ಸಿಗೆ ಅವರು ಸೇರಬೇಕು ಎಂದು ಭಗವಂತ ತನ್ನ ಅವತಾರಗಳಲ್ಲಿ ಸಾಮಾನ್ಯ ಮನುಷ್ಯರಂತೆ ತನಗೂ ಕೂಡ ದುಃಖ, ಅಜ್ಞಾನ, ಅಸ್ವಾತಂತ್ರ್ಯ ಇದೆ ಎಂದು ಪ್ರಕಾಶ ಮಾಡ್ತಾ ಇರ್ತಾನೆ, ಪ್ರಕಟ ಮಾಡ್ತಾ ಇರ್ತಾನೆ ಭಗವಂತ. ಯಾಕೆ ಅವರಿಗೆ ಅಜ್ಞಾನ ಬರಬೇಕು, ಅವರ ಗತಿ ಅವರು ಸೇರಬೇಕು ಅಂತ. ಇನ್ನು ವೇದವ್ಯಾಸ ಅವತಾರದಲ್ಲಿ ಭಗವಂತ ಭಾಗವತ ರಚನೆಯನ್ನು ಮಾಡಿದ್ದಾರೆ ವೇದವ್ಯಾಸ ದೇವರು. ನೀವೆಲ್ಲರೂ ಭಾಗವತ ಕೇಳಿದ್ದೀರಿ. ಭಾಗವತದಲ್ಲಿ ನಮಗೆ ಕಥೆ ಬರುತ್ತೆ. 17 ಪುರಾಣಗಳನ್ನು ಬರೆದು ವೇದಗಳನ್ನು ವಿಭಾಗ ಮಾಡಿ ವೇದಾರ್ಥ ನಿರ್ಣಾಯಕವಾಗಿ ಬ್ರಹ್ಮಸೂತ್ರಗಳನ್ನು ಬರೆದು ಇಷ್ಟು ಬರೆದ ನಂತರವೂ ಕೂಡ ವೇದವ್ಯಾಸರಿಗೆ ತನಗೇನೋ ಅಸಮಾಧಾನ, ಅಸಂತೃಪ್ತಿ ಇದ್ದಂತೆ ಕಾಣ್ತಾ ಇದ್ದರು ನಾರದರಿಗೆ. ನಾರದರು ಬಂದು ಕೇಳ್ತಾರೆ, ಯಾಕೆ ಸ್ವಾಮಿ ನಿಮಗೆ ಅಸಮಾಧಾನ, ಅಸಂತೃಪ್ತಿ? ಅಂದರೆ ಇಲ್ಲಪ್ಪ ನನಗೇನೋ ಅಸಮಾಧಾನ, ಇಷ್ಟು ಮಾಡಿದ್ದೇನೆ ಅಸಂತೃಪ್ತಿ. ಆವಾಗ ನಾರದರು ಏನು ಮಾಡ್ತಾರೆ, ಸ್ವಾಮಿ ನೀವು 18ನೆಯ ಪುರಾಣವಾಗಿ ಭಾಗವತವನ್ನು ಬರೀರಿ, ಮೋಕ್ಷ ಶಾಸ್ತ್ರ ಗ್ರಂಥವಾದಂತಹ ಭಾಗವತವನ್ನು ಬರೀರಿ ಅಂತ ನಾರದರು ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸ ದೇವರು 18ನೆಯ ಪುರಾಣ ಭಾಗವತವನ್ನು ಬರೆದು ಕೃತಾರ್ಥರಾದರು. ಅಲ್ಲಿಯವರೆಗೂ ಅಕೃತಾರ್ಥರಾಗಿದ್ದರು ವೇದವ್ಯಾಸ ದೇವರು. ಅಂದರೆ ಭಗವಂತನಿಗೆ ಅಸಮಾಧಾನ ಇದೆ, ಅಸಂತೃಪ್ತಿ ಇದೆ ವೇದವ್ಯಾಸರಿಗೆ ಅಂತ ಭಾಗವತ ಹೇಳುತ್ತೆ. ಸಾಕ್ಷಾತ್ತು ಭಗವಂತನ ಅವತಾರವಾದಂತಹ ವೇದವ್ಯಾಸ ದೇವರಿಗೆ ಯಾವ ಅಸಂತೃಪ್ತಿ, ಅಸಮಾಧಾನ ಇಲ್ಲ. ಇದ್ದರೆ ಆತನು ಭಗವಂತ ಆಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ತನಗೆ ಅಸಮಾಧಾನ ಇದ್ದಂತೆ ಪ್ರಕಟ ಮಾಡಿ ನಾರದರಿಂದ ಪ್ರಾರ್ಥಿತರಾಗಿ ಭಾಗವತವನ್ನು ಬರೆದರು. ನಾರದರ ಪ್ರಾರ್ಥನೆಯ ಮೇರೆಗೆ ಸಜ್ಜನರ ಉದ್ಧಾರಕ್ಕಾಗಿ, ಮುಮುಕ್ಷುಗಳ ಉದ್ಧಾರಕ್ಕಾಗಿ ಭಾಗವತವನ್ನು ಬರೆದರು. ಅಲ್ಲಿ ಅಸಂತೃಪ್ತಿ, ಅಸಮಾಧಾನ ಇದ್ದಂತೆ ಯಾಕೆ ಪ್ರಕಟ ಮಾಡಿದರು ಅಂದರೆ ವೇದವ್ಯಾಸರು ಭಗವಂತನಲ್ಲ, ಅವರು ಒಬ್ಬ ಕಶ್ಚನ ಋಷಿ. ನಮ್ಮಂತೆ ಅವರಿಗೂ ಅಸಮಾಧಾನ, ದುಃಖ ಮೊದಲಾದವುಗಳು ಇದೆ ಅಂತ
ತಾಮಸರು ಅಯೋಗ್ಯರು ಆಗ ಅನ್ಯಥಾ ಜ್ಞಾನವನ್ನು ವೇದವ್ಯಾಸರ ಕುರಿತು ಪಡೆದು ಅವರು ಅಂಧನ್ ತಮಸ್ಸಿಗೆ ಹೋಗಬೇಕು. ಅದಕ್ಕಾಗಿ ಆ ರೀತಿಯಾಗಿ ತನ್ನ ಅವತಾರಗಳಲ್ಲಿ ಅಜ್ಞಾನ, ದುಃಖ, ಅಸ್ವಾತಂತ್ರ್ಯ ಇದ್ದಂತೆ ನಟನೆ ಮಾಡ್ತಾನೆ, ಪ್ರಕಟ ಮಾಡ್ತಾನೆ, ದುಷ್ಟರು ಅಂಧನ್ ತಮಸ್ಸಿಗೆ ಹೋಗುವುದಕ್ಕಾಗಿ. ಆದ ಕಾರಣ ಭಗವಂತನಿಗೆ ಶುಚಿಹಿ ಅಂತ ಹೆಸರು. ಇನ್ನು ಶೋಚಂತಿ ಸರ್ವೇಪಿ ವಿಶೇಷತಃ ದುರ್ಜನಾ ಅನೇನೇತಿ ಶುಚಿ ಅಂತ ಹೇಳ್ತಾರೆ. ಶೋಕವನ್ನು ನೀಡುವವನು. ನಾವು ಆನಂದ ಪಡಲಿಕ್ಕೂ ದುಃಖ ಪಡಲಿಕ್ಕೂ ಎರಡರಕ್ಕೂ ನಮಗೆ ಸ್ವಾತಂತ್ರ್ಯವಿಲ್ಲ. ಭಗವಂತ ನಮಗೆ ಆನಂದ ದುಃಖಗಳನ್ನು ಅವನು ಕೊಟ್ಟರೇನೆ ನಾವು ಆನಂದ ದುಃಖಗಳನ್ನು ಅನುಭವಿಸುತ್ತೇವೆ. ಇಲ್ಲದಿದ್ದರೆ ನಮಗೆ ಸ್ವತಂತ್ರವಾಗಿ ಅವುಗಳನ್ನು ಅನುಭವಿಸುವ ಸಾಮರ್ಥ್ಯವೂ ಇಲ್ಲ, ಹೋಗಲಾಡಿಸುವ ಸಾಮರ್ಥ್ಯವೂ ಇಲ್ಲ, ತಂದುಕೊಳ್ಳುವ ಸಾಮರ್ಥ್ಯವೂ ಇಲ್ಲ. ಈ ಜೀವರಿಗೆ ಅವರವರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ದುಃಖವನ್ನು ನೀಡುವನು ಭಗವಂತನೇ. ಅವರನ್ನು ದುಃಖಕ್ಕೆ ಒಳವಾಗುವಂತೆ ಮಾಡ್ತಾನೆ, ಅಳುವಂತೆ ಮಾಡ್ತಾನೆ. ಮುಖ್ಯವಾಗಿ ಅಯೋಗ್ಯರಿಗೆ, ತಾಮಸರಿಗೆ, ದೈತ್ಯರಿಗೆ ವಿಶೇಷವಾಗಿ ದುಃಖವನ್ನು ಕೊಟ್ಟು ಅವರು ವಿಶೇಷವಾಗಿ ದುಃಖಿಸುವಂತೆ ಮಾಡ್ತಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ಶುಚಿಹಿ ಅಂತ ಹೆಸರು. ನಮ್ಮೆಲ್ಲರಿಗೂ ಇದೊಂದು ಅನುಭವ ಆಗಿರುತ್ತೆ. ನಾವು ಯಾವತ್ತು ಸಂತೋಷವಾಗಿರ್ತೀವೋ ಯಾವತ್ತು ದುಃಖ ಬರುತ್ತೋ ನಮಗೆ ಗೊತ್ತಿಲ್ಲ. ಒಂದೊಂದು ದಿನ ನಮಗೆಲ್ಲರಿಗೂ ನಮ್ಮೆಲ್ಲರ ಜೀವನದಲ್ಲೂ ಅನುಭವಕ್ಕೆ ಬಂದಿರೋ ವಿಷಯಗಳೇ ಇವಾಗ ನಾನು ಹೇಳೋದು. ಪಾಠಕ್ಕೆ ಬಂದಿರೋರೆಲ್ಲರೂ ಕೂಡ ಬಹುಶಃ 60+ ಅನ್ಕೊತೀನಿ. ಎಲ್ಲರಿಗೂ ಕೂಡ ಒಂದು ದಿನ ನಾವು ಆನಂದವಾಗಿರ್ತೇವೆ, ಅವತ್ತೇನು ಬಹಳ ಸಂತೋಷವಾಗಿರ್ತೇವೆ. ಅವತ್ತು ಏನು ನಮ್ಮ ಮನೆಯಲ್ಲಾಗಲಿ ನಮ್ಮ ರಕ್ತ ಸಂಬಂಧಿಕರಿಗಾಗಲಿ ಏನು ಒಳ್ಳೆಯದಾಗಿರೋದಾಗಲಿ ಒಳ್ಳೆ ಗುಡ್ ನ್ಯೂಸ್ ಏನು ಕೇಳಿರಲ್ಲ, ಆದರೂ ಆನಂದವಾಗಿರ್ತೇವೆ. ಯಾಕ್ರಿ ಇಷ್ಟು ಖುಷಿಯಾಗಿದ್ದೀರಿ ಅಂದರೆ ಏನೋ ರೀ ಹ್ಯಾಪಿಯಾಗಿದ್ದೀನಿ, ನನಗೆ ಒಳ್ಳೆ ಸಂತೋಷವಾಗಿದೆ ಅಂತ ಹೇಳ್ತೇವೆ. ಯಾಕೆ? ಆ ಆನಂದವನ್ನು ಪಡೆಯೋದು ನಮ್ಮ ಕೈಯಲ್ಲಿಲ್ಲ, ಅವನು ಕೊಟ್ಟರೇನೆ. ನಾವು ಪೂರ್ವಜನ್ಮದಲ್ಲಿ ಏನೋ ಪುಣ್ಯಗಳು ಮಾಡಿರ್ತೇವೆ, ಆ ಪುಣ್ಯದ ಫಲವಾಗಿ ಅವತ್ತು ನಮಗೆ ಆನಂದವನ್ನು ಕೊಡ್ತಾನೆ, ವಿನಾಕಾರಣ ಆನಂದ ಪಡ್ತಾ ಇರ್ತೇವೆ. ಒಂದೊಂದು ದಿನ ಮನೆಯಲ್ಲಿ ಚೆನ್ನಾಗಿ ಒಳ್ಳೆ ಶುಭ ಕಾರ್ಯ ನಡೀತಾ ಇರುತ್ತೆ, ಮನೆ ತುಂಬ ಜನ, ಏನು ಕೋಲಾಹಲವಿರುತ್ತೆ. ಅವತ್ತು ನಾವು ಏನೋ ಮುಖ ಜೋಲು ಹಾಕ್ಕೊಂಡು ದುಃಖವಾಗಿ ಏನೋ ಎಲ್ಲ ಕಳ್ಕೊಂಡಂತೆ ಇರ್ತೀವಿ. ಯಾರು ಬಂದು ಏನಪ್ಪ ಯಾಕೆ ಹೀಗಿದೆಯಾ, ಇಷ್ಟೆಲ್ಲ ಮನೇಲಿ ಕೋಲಾಹಲ ನಡೀತಾ ಇದೆ, ಯಾಕೆಂದರೆ ಏನೋ ರೀ ನಂಗೆ ಮನಸ್ಸಿಗೆ ಬೇಜಾರಾಗಿದೆ. ಯಾಕೆ? ಆ ಬೇಜಾರು ಭಗವಂತ ಕೊಡ್ತಾನೆ. ಆದ ಕಾರಣ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅದೇ ಹೇಳ್ತಾರೆ ದಾಸರು, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ ಅಂಥೇಳಿ. ನಾನು ಪ್ರಾರಬ್ಧ ಕರ್ಮಗಳು ಮಾಡಿದ್ದೇನೆ, ಆದರೆ ಕರ್ಮಕ್ಕೆ ಅನುಸಾರವಾಗಿ ನನಗೆ ನೀನು ಸುಖ ದುಃಖಗಳನ್ನು ಕೊಡ್ತಾ ಇದ್ದೀಯ. ಆಗ ನೀನು ನನಗೆ ದುಃಖವನ್ನು ಕೊಟ್ಟು ಅಂಥೇಳಿ ನಿಂದ ಮಾಡಿ ಏನು ಪ್ರಯೋಜನ? ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ. ಆದ ಕಾರಣ ಅದರೊಳಗೂ ಮುಖ್ಯವಾಗಿ ಅಯೋಗ್ಯರಿಗೆ, ತಾಮಸರಿಗೆ, ದೈತ್ಯರಿಗೆ, ಇವರಿಗೆ ವಿಶೇಷವಾಗಿ ದುಃಖವನ್ನು ಕೊಡ್ತಾನೆ, ಅವರು ವಿಶೇಷವಾಗಿ ದುಃಖ ಪಡುವಂತೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಶುಚಿಹಿ ಅಂತ ಹೆಸರು ಅಂತ ಹೇಳ್ತಾ ಇದ್ದಾನೆ. ಮತ್ತು ಭಗವಂತ ತನ್ನ ಅವತಾರಗಳಲ್ಲಿ ಅತ್ತಂತೆ ನಟಿಸುತ್ತಾನೆ. ರಾಮಾವತಾರದಲ್ಲೂ ಕೃಷ್ಣಾವತಾರದಲ್ಲೂ ಮತ್ತು ಯಾವಾಗಲೂ ಪ್ರಕಾಶ ಸ್ವರೂಪಿಯಾಗಿರ್ತಾನೆ ಅಂತ ಮೊದಲಾದಂತಹ ಇನ್ನು ಆ ವಿಷಯಗಳನ್ನೆಲ್ಲವೂ ಕೂಡ ಮತ್ತು ಅದರನ್ನು ಜಿಜ್ಞಾಸೆಯನ್ನು ಬೃಹತಿ ಸಹಸ್ರದ ಪ್ರಕಾರ ಶುಚಿಯ ನಾಮದ ಔಚಿತ್ಯವನ್ನು ವಿಶೇಷ ಅರ್ಥಗಳನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ
ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.